ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೆಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಯಾರೆಲ್ಲ ಜರ್ಮನಿಗೆ ನರ್ಸ್ ಆಗಿ ಕೆಲಸ ಮಾಡೋಕ್ಕೆ ಬರಬೇಕು ಮತ್ತು ಹೌಸ್ ಬಿಲ್ಡಿಂಗ್ಗೆ ಅಂದರೆ ಇಲ್ಲಿ ಬಂದು ನರ್ಸಿಂಗ್ ಕಲ್ತ್ಕೊಂಡು ಇಲ್ಲಿ ನರ್ಸ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಏನಕ್ಕೆ ಅಂತಂದರೆ, ನೀವಿಷ್ಟು ದಿನ ನನಗೆ ಕೇಳ್ತಿದ್ದ ಪ್ರಶ್ನೆ ಏನಪ್ಪ ಅಂತಂದರೆ, ಮೆಜಾರಿಟಿ ಪ್ರಶ್ನೆ ಒಳ್ಳೆ ಏಜೆನ್ಸಿ ಹೇಳಿ, ನಾವು ಯಾವ ಏಜೆನ್ಸಿ ಮುಖಾಂತರ ಜರ್ಮನಿ ಬರಲಿ. ನಮಗೆ ತುಂಬ ಫೇಕ್ ಏಜೆನ್ಸೀಸ್ಗಳೆಲ್ಲ ಇದ್ದಾವೆ. ಲೈಕ್ ತುಂಬ ಏಜೆನ್ಸೀಸ್ ಎಲ್ಲ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರೆ, ನಮಗೆ ಗೊತ್ತಾಗ್ತಿಲ್ಲ ಯಾವ ಏಜೆನ್ಸಿನ ಚೂಸ್ ಮಾಡಬೇಕು ಅಂತ. ಇಂಥ ನಿಮ್ಮ ಪ್ರಶ್ನೆಗಳೆಲ್ಲ ತುಂಬ ಕೇಳ್ಪಟ್ಟಿದ್ದೆ. ಆ ಒಂದು ಈ ರೀಸನ್ಗೋಸ್ಕರ ನಾನು ಇವತ್ತು ಫುಲ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ಸೂಟೇಬಲ್ ಆಗುವಂಥ ಏಜೆನ್ಸೀಸ್ ನನ್ನ ಪ್ರಕಾರ ಅಂದರೆ ಲೈಕ್ ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ಸ್ ಅಲ್ಲ, ಯಾವುದೇ ಥರ ಬ್ರ್ಯಾಂಡ್ ಕೊಲಾಬ್ರೇಷನ್ ಕೂಡ ಅಲ್ಲ. ಇದು ನನ್ನ ಒಪಿನಿಯನ್ ಪ್ರಕಾರ, ನಾನು ಅನಲೈಸಿಸ್ ಮಾಡಿರೋ ಪ್ರಕಾರ ಟಾಪ್ 5 ಏಜೆನ್ಸೀಸ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡೋಣ ಹಂಗಾದ್ರೆ ಇವತ್ತಿನ ವಿಡಿಯೋನ. ಏಜೆನ್ಸೀಸ್ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ 2026ರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಅಪ್ಡೇಟ್ಸ್ ಏನೇನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದು ಕೂಡ ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಜರ್ಮನಿನಲ್ಲಿ ಎಲ್ಲ ಡಿಜಿಟಲ್ ಪ್ರೋಸೆಸ್ಸಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇವಾಗ ಆನ್ಲೈನ್ ಡಾಕ್ಯುಮೆಂಟೇಷನ್ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಏನಾಗಿತ್ತು, ಫಿಸಿಕಲ್ ಡಾಕ್ಯುಮೆಂಟ್ನ ತಗೊಂಡೋಗಿ ನೀವು ಸಬ್ಮಿಟ್ ಮಾಡಿ ಅಪ್ರೂವಲ್ ಮಾಡಿಕೊಂಡು ಆಮೇಲೆ ರಿಟರ್ನ್ ಬರಬೇಕಾಗಿತ್ತು. ಅದಕ್ಕೆಲ್ಲ ಟೈಮ್ ಜಾಸ್ತಿ ತಗೊಳೋದು. ಇವಾಗ ಆನ್ಲೈನಲ್ಲೇ ಡಾಕ್ಯುಮೆಂಟ್ಸ್ನೆಲ್ಲ, ಫಿಸಿಕಲ್ ಡಾಕ್ಯುಮೆಂಟ್ಸ್ ಲೈಕ್ ಆನ್ಲೈನ್ ಡಾಕ್ಯುಮೆಂಟ್ಸ್ನೆಲ್ಲ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ವೀಸಾ ಪ್ರೋಸೆಸ್ಸು ಮತ್ತು ಎಂಪ್ಲಾಯರ್ ಸಪೋರ್ಟು ಇವೆರಡೂ ಇತ್ತು ಅಂತಂದರೆ ನಿಮ್ಮ ಪ್ರೋಸೆಸ್ಸು ಆರಾಮ್ಸೆ ಬೇಗ ಆಗಿಬಿಡುತ್ತೆ ಗೈಸ್, ಯಾವುದೇ ಥರ ಡಿಲೇನೇ ಆಗಲ್ಲ. ಬಟ್ ಒಂದೊಂದು ಚೇಂಜ್ ಆಗಿಲ್ಲ, ಲ್ಯಾಂಗ್ವೇಜ್ ಅಂತೂ ಕಂಪಲ್ಸರಿ. ಲ್ಯಾಂಗ್ವೇಜ್ ಮಾತ್ರ ಸ್ಟ್ರಿಕ್ಟ್ ಆಗಿದೆ. ಏನಕ್ಕೆ ಅಂತಂದರೆ ಕಂಪಲ್ಸರಿ B2 ಕೇಳ್ತಾನೆ ಇದ್ದಾರೆ. ನೀವು ಯಾವುದೇ ಎಂಪ್ಲಾಯರ್ ಹತ್ರ ಹೋದ್ರೂ ಕಂಪಲ್ಸರಿ B2 ಬೇಕೇ ಬೇಕು. ಗೈಸ್, ಬಿಫೋರ್ ನೀವು ಯಾವುದೇ ಒಂದು ಏಜೆನ್ಸಿನ ಚೂಸ್ ಮಾಡೋಕ್ಕಿಂತ ಮುಂಚೆ ನೀವು ಏನೆಲ್ಲ ಏಜೆನ್ಸಿನಲ್ಲಿ ನೋಡಬೇಕಾಗಿರುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಏನಪ್ಪ ಅಂತಂದರೆ, ಫಸ್ಟ್ ನೀವು ಏಜೆನ್ಸಿ ರಿಜಿಸ್ಟರ್ ಆಗಿದೆಯೋ ಇಲ್ವ ಅಂತ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ ಏಜೆನ್ಸಿ ರಿಜಿಸ್ಟರ್ ಆಗಿತ್ತು ಅಂತಂದರೆ ಅದೊಂದು ಪಾಯಿಂಟು, ಅದು ಇಂಪಾರ್ಟೆಂಟ್ ಪಾಯಿಂಟು. ಅದಾದಮೇಲೆ ನಿಮ್ಮ ಏಜೆನ್ಸಿದವ್ರಿಗೆ ಹಾಸ್ಪಿಟಲ್ ಎಂಪ್ಲಾಯರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದಾರಾ ಅಥವಾ ಥರ್ಡ್ ಪಾರ್ಟಿಯಿಂದ ಕಾಂಟ್ಯಾಕ್ಟ್ ಇದ್ದಾರಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಪಾರ್ಟಿಯಿಂದ ಕಾಂಟ್ಯಾಕ್ಟ್ ಇದ್ರು ಅಂತಂದರೆ ಅವಾಗ ಏನಾಗುತ್ತೆ, ನಿಮ್ಮ ಪ್ರೋಸೆಸ್ ಇನ್ನೂ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ ಎಂಪ್ಲಾಯರ್ ಕಾಂಟ್ಯಾಕ್ಟ್ ಇದ್ರಿಂದ ಏನಾಗುತ್ತೆ, ನಿಮ್ಮ ಪ್ರೋಸೆಸ್ಸು ಬೇಗ ಆಗುತ್ತೆ ಮತ್ತು ಸೆಕ್ಯೂರ್ ಕೂಡ ಇರುತ್ತೆ. ಮತ್ತು ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಚಾರ್ಜ್ ಮಾಡ್ತಾರಾ, ಎಷ್ಟು ಚಾರ್ಜ್ ಮಾಡ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಲ್ಯಾಕ್ಸ್ ಕಟ್ಲೆ ಹೇಳ್ತಿರ್ತಾರಲ್ಲ, ಅಷ್ಟೊಂದೇನಾಗಲ್ಲ. ಕೆಲವು ಮಿನಿಮಲ್ ಚಾರ್ಜಸ್ ಇರುತ್ತೆ. ಮಿನಿಮಲ್ ಚಾರ್ಜಸ್ ಮಾಡ್ತಾರಾ ಅಥವಾ ಫ್ರೀ ಆಫ್ ಕಾಸ್ಟ್ ಮಾಡ್ತಾರಾ, ಅಥವಾ ಅಕಸ್ಮಾತ್ ಚಾರ್ಜ್ ಮಾಡಿದ್ರು ಅಂತ ಅಂದರೆ ಲೈಕ್ ರೀಫಂಡ್ ಏನಾದರೂ ಇರುತ್ತಾ, ಆ ಪ್ರೋಸೆಸ್ನೆಲ್ಲ ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾಕೆಂದರೆ ಎಷ್ಟೋ ಏಜೆನ್ಸಿನಲ್ಲಿ ರೀಫಂಡ್ ಕೂಡ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವು ಜರ್ಮನಿಗೆ ಬರೋ ಟೈಮಲ್ಲಿ ಅಂದರೆ ಫ್ಲೈಟ್ ಹತ್ತೋ ಟೈಮಲ್ಲಿ ಅವಾಗ ನಿಮಗೆ ಅಮೌಂಟ್ ಕೂಡ ರೀಫಂಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಪ್ರೋಸೆಸ್ ಎಲ್ಲ ಇರ್ತವೆ. ಮತ್ತು ನೀವು ಯಾವುದೇ ಏಜೆನ್ಸಿನ ಸೇರ್ಕೋಬೇಕಾದ್ರೆ ಅಲ್ಲಿ ಏನಾದರೂ ಕಾಂಟ್ರಾಕ್ಟ್ ಮಾಡಿಸ್ಕೊತಾರ, ಅಥವಾ ನೀವು ಎಂಪ್ಲಾಯರ್ ಹತ್ರ ಇಂಟರ್ವ್ಯೂ ಕೊಡಿಸಿದಾಗ ಅವಾಗ ರಿಟರ್ನ್ ಕಾಂಟ್ರಾಕ್ಟಲ್ಲಿ ನಿಮ್ಗೆ ಏನಾರು ಕೊಡ್ತಾರಾ. ಈ ಥರ ಎಲ್ಲನೂ ವಿಚಾರಿಸಿ. ಈ 5 ಪಾಯಿಂಟು ನಿಮಗೆ ಯಾವುದೇ ಏಜೆನ್ಸಿನ ಚೂಸ್ ಮಾಡೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟು. ಮೆಜಾರಿಟಿ ಏನಾಗುತ್ತೆ ಗೊತ್ತಾ, ಯಾವ ಏಜೆನ್ಸಿನವರು ಇಷ್ಟೊಂದೆಲ್ಲ ಹೇಳಕ್ಕೆ ಹೋಗಲ್ಲ. ನೀವು ಯಾರನ್ನಾರ ಕೇಳಿ, ಯಾರಿಗಾದರೂ ಇಷ್ಟೊಂದು ಎಕ್ಸ್ಪ್ಲನೇಷನ್ ಯಾರು ಕೊಡೋಕ್ಕೋಗಲ್ಲ. ಬಟ್ ನಿಮಗೆ ಒಳ್ಳೆ ಚೂಸ್ ಮಾಡಬೇಕು ಅಂತಂದರೆ ಇವನ್ನೆಲ್ಲ ಕೇಳಲೇಬೇಕಾಗುತ್ತೆ. ಇವೆಲ್ಲ ಇಂಪಾರ್ಟೆಂಟು, ನೀವು ಮಿಸ್ ಮಾಡಬೇಡಿ. ಹಾಗಾದರೆ ಬನ್ನಿ ಏಜೆನ್ಸೀಸ್ ಯಾವ್ಯಾವು ಅಂತ ನೋಡೋಣ. ಟಾಪ್ 5ಅಲ್ಲಿ 5th ಪ್ಲೇಸಲ್ಲಿ ಬರೋದು ಗ್ಲೋಬಲ್ ಹೆಲ್ತ್ ಕೇರ್ ರಿಕ್ರೂಟರ್ಸ್ ಅಂತ. ಇದೊಂದು ಇಂಟರ್ನ್ಯಾಷನಲ್ ರಿಕ್ರೂಟರ್ಸ್ ಆಗಿದೆ. ನನಗೆ ಯಾವ್ಯಾವ ಹೇಳ್ತಿದ್ದೀನಲ್ಲ, 5 ಟಾಪ್ 5 ಹೇಳ್ತಿದ್ದೀನಲ್ಲ ಏಜೆನ್ಸೀಸು, ಅಷ್ಟು ಇಂಟರ್ನ್ಯಾಷನಲ್ ರಿಕ್ರೂಟರ್ಸೇ. ಯಾವುದೇ ಥರ ಬರೀ ಇಂಡಿಯಾದಲ್ಲಿ ಎಲ್ಲೋ ಲೋಕಲಾಗಿ ಇರೋವಂತಲ್ಲ. ಇವರು ಬರೀ ಜರ್ಮನಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕೆನಡಾ, ಆಸ್ಟ್ರೇಲಿಯಾ ಎಲ್ಲ ಕಡೆನೂ ಇವರವು ಬ್ರಾಂಚಸ್ ಇದ್ದಾವೆ, ಸಬ್ ಬ್ರಾಂಚಸ್ ಎಲ್ಲ ಇದ್ದಾವೆ. ಇದರಲ್ಲಿ ಟಾಪ್ 5ನಲ್ಲಿ ಬರೋದು ಗ್ಲೋಬಲ್ ಹೆಲ್ತ್ ಕೇರ್ ರಿಕ್ರೂಟರ್ಸು. ಇವರು ಯಾವ್ಯಾವೆಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಗ್ಲೋಬಲ್ ಹೆಲ್ತ್ ಕೇರ್ ರಿಕ್ರೂಟರ್ಸು ಇವ್ರು ಬಂದ್ಬಿಟ್ಟು ಲ್ಯಾಂಗ್ವೇಜ್ ಗೈಡೆನ್ಸ್ ಆಗಿರ್ಬೋದು, ಮತ್ತು ಇಂಟರ್ವ್ಯೂ ಪ್ರಿಪ್ರೇಷನ್ ಆಗಿರ್ಬೋದು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ವೀಸಾ ಅಸಿಸ್ಟೆನ್ಸ್ ಅಲ್ಲ, ವೀಸಾದಲ್ಲಿ ನಿಮಗೆ ಯಾವುದೇ ಥರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಥರ ಅಸಿಸ್ಟೆಂಟ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ. ಮತ್ತು ಇವರು ಮತ್ತು ಎಂಪ್ಲಾಯರ್ ಕಡೆ ಕೋಆರ್ಡಿನೇಷನ್ ಆಗಿರ್ಬೋದು, ಮತ್ತು ಫ್ಲೈಟ್ ರಿಯಂಬರ್ಸ್ಮೆಂಟು. ಇದು ಮೆಜಾರಿಟಿ ಎಂಪ್ಲಾಯರೇ ಬುಕ್ ಮಾಡ್ತಿರ್ತಾರೆ. ಲೈಕ್ ಅದನ್ನು ಅರೇಂಜ್ಮೆಂಟ್ಸ್ ಮಾಡ್ಕೊಡೋದೆಲ್ಲ ಇವರು ಈ ಏಜೆನ್ಸಿ ಕಡೆಯಿಂದ ಮಾಡ್ಕೊಡ್ತೀರಿ. ನಿಮಗೆ ಇಷ್ಟು ಬೆನಿಫಿಟ್ಸು ನಿಮಗೆ ಈ ಏಜೆನ್ಸಿ ಮುಖಾಂತರ ಸಿಗ್ತಾ ಇರುತ್ತೆ. ನೀವು ಗ್ಲೋಬಲ್ ಹೆಲ್ತ್ ಕೇರ್ ರಿಕ್ರೂಟರ್ಸ್ ಅಂತ ಹೊಡೆದಾಗ ನೀವು ಫಸ್ಟ್ ಇದರಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಅಂತಂದರೆ ನೀವು
ನೀವು ಜಾಬ್ ಫೈಂಡ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಕ್ಯಾಂಡಿಡೇಟ್ಸ್ ಬೇಕಾ, ಲೈಕ್ ನೀವು ಎರಡು ಥರ ನಿಮಗೆ ಕ್ಯಾಂಡಿಡೇಟ್ಸ್ ಬೇಕು ಅಂತಂದರೆ ನೀವು ಅಲ್ಲೂ ಕೂಡ ಹುಡುಕ್ಬೋದು. ಸೊ ಇಲ್ಲ ನಿಮಗೆ ಜಾಬ್ ಬೇಕಾಗೈತೆ ಅಂತಂದರೆ ಸೊ ನೀವು ಅಲ್ಲೂ ಕೂಡ ಹುಡುಕ್ಬೋದು. ಇದು ಎರಡೂ ಥರನೂ ವರ್ಕ್ ಮಾಡ್ತಾ ಇರುತ್ತೆ. ಸೊ ಇದು ಮೀಡಿಯೇಟರ್ ಥರ ವರ್ಕ್ ಆಗುತ್ತೆ. ಯಾವ ಎಂಪ್ಲಾಯರ್ಗೆ ವೇಕೆನ್ಸೀಸ್ ಜಾಸ್ತಿ ಇರುತ್ತೋ ಅವರಿಗೆ ಇಲ್ಲಿಂದ ಕ್ಯಾಂಡಿಡೇಟ್ಸ್ ತೆಗೆದು ಅಲ್ಲಿಗೆ ಕೊಡ್ತಾ ಇರ್ತಾರೆ. ಸೊ ಇದು ಮೆಜಾರಿಟಿ ಲೈಕ್ ಪ್ರೋಸೆಸಿಂಗು ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಏಜೆನ್ಸಿಗಿಂತ ಲ್ಯಾಂಗ್ವೇಜ್ ಗೈಡೆನ್ಸ್ ಎಲ್ಲ ಕೊಡ್ತಾರೆ. ಸೊ ಮೆಜಾರಿಟಿ ಇದು ಪ್ರೋಸೆಸ್ಗೆ ಹೆಸರುವಾಸಿ. ಬನ್ನಿ ಇವಾಗ 4th ಪ್ಲೇಸಲ್ಲಿ ಯಾವ ಏಜೆನ್ಸಿ ಬರುತ್ತೆ ಅಂತ ನೋಡೋಣ. ಸೊ ಈ ಏಜೆನ್ಸಿನ ನಾನು ಏನಕ್ಕೆ 4th ಪ್ಲೇಸಲ್ಲಿ ಇಟ್ಟಿದ್ದೀನಿ ಅಂತಂದರೆ, ಸೊ ಇದು ಮೆಜಾರಿಟಿ ಡಿಜಿಟಲಲ್ಲಿ ತುಂಬ ಒಂದು ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಐತೆ. ಯಾವುದೇ ನೀವು ಪ್ರೋಸೆಸ್ ನಾನು ಅವಾಗಲೇ ಹೇಳಿದ ಪ್ರಕಾರ, ಸೊ ಇವಾಗ ಏನು ಡಿಜಿಟಲ್ ಎಲ್ಲ ಪ್ರೋಸೆಸಿಂಗ್ ರೆಕಗ್ನಿಷನ್ ಪ್ರೋಸೆಸ್ ಎಲ್ಲ ನಡೀತಿದ್ದಾವೆ ಅಂತ ಹೇಳಿದ್ನಲ್ಲ, ನಿಮ್ಮ ಪ್ರೋಸೆಸಿಂಗ್ ಆಗಿರ್ಬೋದು ಎಲ್ಲ ಬೇಗ ಡಿಜಿಟಲಲ್ಲಿ ಬೇಗ ಮಾಡ್ತಾರೆ. ಮತ್ತು ನಿಮ್ದು ಯಾವುದೇ ಥರ ಪ್ರೋಸೆಸಿಂಗ್ ಇತ್ತು ಅಂದರೆ ಅದನ್ನೆಲ್ಲ ಟ್ರ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಇದರಲ್ಲಿ ಪ್ರೋಸೆಸಿಂಗ್ ಎಲ್ಲ ಚೆನ್ನಾಗಿರೋದ್ರಿಂದ ಮತ್ತು ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ 4th ಪ್ಲೇಸಲ್ಲಿ ಟರ್ನ್ ಗ್ರೂಪ್ ಅಂತ. ಸೊ ಈ ಟರ್ನ್ ಗ್ರೂಪು, ಸೊ ನೀವು ಎಷ್ಟೋ ಜನ ಕೇಳಿದರೆ ನಮ್ಮ ಕರ್ನಾಟಕದಲ್ಲೂ ಬ್ರಾಂಚಸ್ಗಳಿದ್ದಾವೆ ಇದ್ರವು. ಸೊ ಟರ್ನ್ ಗ್ರೂಪು ಇದು ತುಂಬ ಒಳ್ಳೆ ಏಜೆನ್ಸಿ. ಸೊ ಇದರಲ್ಲಿ ಏನಪ್ಪ ಸಿಗುತ್ತೆ ಅಂತಂದರೆ ನಮಗೆ ಅಡ್ವಾಂಟೇಜಸ್ಸು, ಸೊ ಡಿಜಿಟಲ್ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಇಂಟರ್ವ್ಯೂಸು ಕೊಡೋದಾಗಿರ್ಬೋದು. ಸೊ ನಿಮ್ಮ ಮಲ್ಟಿಪಲ್ ಎಂಪ್ಲಾಯರ್ಸ್ ಜೊತೆ ನೀವು ಇಂಟರ್ವ್ಯೂ ಕೊಡಿಸೋದಾಗಿರ್ಬೋದು. ಮತ್ತು ಎಂಪ್ಲಾಯರ್ ಮ್ಯಾಚಿಂಗು ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಇಂಟರ್ವ್ಯೂ ಫೇಲ್ ಆಯಿತು ಅಂತ ತಿಳ್ಕೊಳ್ಳಿ, ಮತ್ತು ಇನ್ನೊಬ್ರು ಬೇರೆ ಎಂಪ್ಲಾಯರ್ ಹತ್ರ ಮಾಡಿಸೋದು, ಅಥವಾ ನಿಮಗೆ ಇಲ್ಲಿ ಹೋಗೋಕ್ಕೆ ಇಷ್ಟ ಇರಲ್ಲ ಅಂದ್ಕೊಳ್ಳಿ, ಇನ್ನೊಂದು ಎಂಪ್ಲಾಯರ್ ಹತ್ರ ಕೊಡಿಸೋದು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಮತ್ತು ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಆಗಿರ್ಬೋದು, ಮತ್ತು ಕ್ಯಾಂಡಿಡೇಟ್ ಸಪೋರ್ಟ್ ಆಗಿರ್ಬೋದು, ಮತ್ತು ಯಾವುದೇ ಥರ ಟೆಕ್ನಾಲಜಿ ಯೂಸ್ ಮಾಡೋದಾಗಿರ್ಬೋದು, ಲೈಕ್ ಈ ಥರಗೆಲ್ಲ ಸೊ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಥರ ಫೇಕ್ ಅಂತ ಏನಿರಲ್ಲ. ಸೊ ಆಮೇಲೆ ಇದು ಬರೀ ಜರ್ಮನಿ ಅಷ್ಟೇ ಅಲ್ಲ, ಸೊ ನಾವು ನೋಡಿರೋ ಪ್ರಕಾರ ಸೊ ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಇವರು ಪ್ರೊಸೆಸಿಂಗ್ ಮಾಡಿಸ್ತಿರ್ತಾರೆ, ಅಲ್ಲಿಗೆಲ್ಲ ಕ್ಯಾಂಡಿಡೇಟ್ಗಳನ್ನ ಕಳಿಸ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲ ಇದರವೆಲ್ಲ ಏಜೆನ್ಸಿ ಇದ್ದಾವೆ. ಸೊ ನೀವು ಹೋಗಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಟರ್ನ್ ಗ್ರೂಪ್ ಅಂತ. ಸೊ ಬನ್ನಿ ಗಾಯ್ಸ್, ಇವಾಗ ಟಾಪ್ 3ನಲ್ಲಿ ಬರೋ ಏಜೆನ್ಸಿ ಯಾವುದು ಅಂತ ಹೇಳ್ತೀನಿ. ಸೊ ಟಾಪ್ 3ನಲ್ಲಿ ಬರೋ ಅಂಥ ಏಜೆನ್ಸಿ ಯಾವುದಪ್ಪ ಅಂತಂದರೆ ಟ್ರಿಪಲ್ ವಿನ್ ಹೆಲ್ತ್ ಕೇರ್ ಅಂತ. ಸೊ ಟ್ರಿಪಲ್ ವಿನ್ ಹೆಲ್ತ್ ಕೇರು, ಸೊ ಇದು ಏನಕ್ಕೆ ಟಾಪ್ 3ನಲ್ಲಿ ನಾನು ಇಟ್ಟಿದ್ದೀನಿ ಅಂತ ಅಂದರೆ, ಸೊ ಇದು ಏನಪ್ಪ ಅಂತಂದರೆ ಡೈರೆಕ್ಟ್ ಎಂಪ್ಲಾಯರ್ ಕಾಂಟ್ರಾಕ್ಟ್ ಇದ್ದಾವೆ ಇದ್ರಾಗೆ. ಸೊ ನೀವು ನಾನು ಅಷ್ಟು 5 ಏಜೆನ್ಸಿ ಇದ್ದಾವುದು ನಾನು ವೆಬ್ಸೈಟ್ ಲಿಂಕ್ ಆಗಿರ್ತೀನಿ. ಸೊ ನೀವು ಅದರಲ್ಲಿ ಹೋಗಿ ರಿವ್ಯೂಸ್ ಆಗಿರ್ಬೋದು, ಅವ್ರು ಯಾವ್ಯಾವ ಥರ ಲೈಕ್ ಈ ಸರ್ವಿಸ್ನ ಕೊಡ್ತಿದ್ದಾರೆ ಅಷ್ಟನ್ನು ನೀವು ಚೆಕ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸತಿ ಅಲ್ಲಿ ಹೋಗಿ ಚೆಕ್ ಮಾಡಿ. ಸೊ ನೀವೇನಾದ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಿಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವಾಗ ಟಾಪ್ 3 ಏಜೆನ್ಸಿನ ನೋಡೋಣ. ಸೊ ಟ್ರಿಪಲ್ ವಿನ್ ಹೆಲ್ತ್ ಕೇರ್, ಸೊ ಇದು ಏನಕ್ಕಪ್ಪ ಟ್ರಿಪಲ್ ವಿನ್ 3rd ಪ್ಲೇಸಲ್ಲಿ ಇಟ್ಟಿದ್ದೀನಿ ಅಂತಂದರೆ, ಇದು ಡೈರೆಕ್ಟ್ ಎಂಪ್ಲಾಯರ್ ಕಾಂಟ್ರಾಕ್ಟ್ ಇದೆ. ಸೊ ಮತ್ತು ಇದು ಯಾವ್ಯಾವ ಸರ್ವಿಸ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದ್ಬಿಟ್ಟು ಸೊ ಜರ್ಮನ್ ಲ್ಯಾಂಗ್ವೇಜ್ ಪಾತ್ವೆ, ಲೈಕ್ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಸೋದಾಗಿರ್ಬೋದು, ಸೊ ನಿಮಗೆಲ್ಲ ಗೈಡೆನ್ಸ್ ಎಲ್ಲ ಇದು ಮಾಡೋದಾಗಿರ್ಬೋದು ಅದೆಲ್ಲ ಕೊಡ್ತಾ ಇರುತ್ತೆ. ಮತ್ತು ರೆಕಗ್ನಿಷನ್ ಗೈಡೆನ್ಸ್ ಆಗಿರ್ಬೋದು, ಸೊ ನೀವು ಯಾವ ಥರ ಎಲ್ಲಿ ಇದು ಮಾಡಬೇಕು, ಯಾವ ಥರ ಅನೇರ್ಕಿನಂಗೆ ಯಾವ ಥರ ಇದು ಮಾಡಬೇಕು ಅದನ್ನೆಲ್ಲ ಕೂಡ ಗೈಡೆನ್ಸ್ ಕೊಡ್ತಾರೆ. ಹಾಸ್ಪಿಟಲ್ ಅವರು ಕೊಡ್ತಾರೆ, ಮತ್ತು ಇವರು ಕೊಡ್ತಾರೆ. ಮತ್ತು ಹಾಸ್ಪಿಟಲ್ ಪ್ಲೇಸ್ಮೆಂಟು, ಸೊ ಮೆಜಾರಿಟಿ ನಿಮಗೆ ಹಾಸ್ಪಿಟಲ್ ಆಗಿರ್ಬೋದು, ಆಲ್ಟರ್ಎಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಂಪ್ಲಾಯರ್ ನಿಮಗೆ ಡೈರೆಕ್ಟ್ ಇವ್ರ ಹತ್ರ ಕಾಂಟ್ಯಾಕ್ಟ್ ಇರೋದ್ರಿಂದ ಸೊ ನಿಮಗೆ ಬೇಗ ಜಾಸ್ತಿ ಇಂಟರ್ವ್ಯೂಗಳು ಸಿಗ್ತವೆ. ಮತ್ತು ವೀಸಾ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಸೊ ನಿಮ್ಗೆ ಯಾವುದೇ ಥರ ಒಂದು ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಆಗಿರ್ಬೋದು, ಎಲ್ಲ ಜರ್ಮನಿಯಿಂದ ಏನೇನು ಮಾಡಿಸ್ಬೇಕಾಗಿರುತ್ತೆ, ಲೈಕ್ ವರ್ಕಿಂಗ್ ಕಾಂಟ್ರಾಕ್ಟ್ ಆಗಿರ್ಬೋದು, ಎಂಪ್ಲಾಯರ್ ಕಾಂಟ್ರಾಕ್ಟ್ಗಳು ಏನಿರ್ತಾವಲ್ಲ ಅಷ್ಟನ್ನು ಇವರೆಲ್ಲ ಪ್ರಾಪರಾಗಿ ಗೈಡೆನ್ಸ್ ಬೇಕಾದ್ರೆ ಮಾಡಿಕೊಡ್ತಾರೆ. ಮತ್ತು ರೀಲೊಕೇಶನ್ ಪ್ಲಾನಿಂಗು, ಸೊ ನೀವೀಗ ಒಂದು ಹಾಸ್ಪಿಟಲ್ ಸೆಲೆಕ್ಷನ್ ಆಗಿರ್ತೀರ, ವರ್ಕ್ ಮಾಡಿರ್ತೀರ, ಸೊ ನಿಮಗೆ ಅಲ್ಲ ಆ ಹಾಸ್ಪಿಟಲಲ್ಲಿ ಇಷ್ಟ ಇರಲ್ಲ, ಬೇರೆ ಇನ್ನೊಂದು ಕಡೆ ಹೋಗಬೇಕಾಗಿರುತ್ತೆ. ಸೊ ಆ ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲ್ ಕಡೆ ಹೋಗಬೇಕು ಅಂತಂದಾಗ ಸೊ ಇವ್ರಿಗೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಇವರು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಕೊಡ್ತಾರೆ ನಿಮಗೆ ಒಂದು ಹಾಸ್ಪಿಟಲಿಂದ ಈಸಿಯಾಗಿ, ಯಾವುದೇ ಥರ ತೊಂದರೆ ಇಲ್ದಂಗೆ. ಮೇಯ್ನ್ ಇದರಲ್ಲಿ ಏನಪ್ಪ ಸ್ಟ್ರಾಂಗ್ ಏನಕ್ಕೆ 3rd ಪ್ಲೇಸಲ್ಲಿ ಅಂತ ಅಂತಂದರೆ ಇವರಿಗೆ ಡೈರೆಕ್ಟಾಗಿ ಎಂಪ್ಲಾಯರ್ ಕಾಂಟ್ರಾಕ್ಟ್ ಇರೋದ್ರಿಂದ ಇವರಿಗೆ, ಅದಕ್ಕೆ ನಾನು ಇವಾಗ ಈ ಪ್ಲೇಸ್ನ ಈ 3rd ಪ್ಲೇಸಲ್ಲಿ ಈ ಏಜೆನ್ಸಿನ ಇಟ್ಟಿದ್ದೀನಿ. ಬನ್ನಿ ಇವಾಗ ಟಾಪ್ 2 ಏಜೆನ್ಸಿನ ನೋಡೋಣ. ಸೊ ಟಾಪ್ 2 ಏಜೆನ್ಸಿನಲ್ಲಿ ಬಂದ್ಬಿಟ್ಟು ಎದುಕೇರೋ ಜರ್ಮನಿ ಅಂತ. ಸೊ ಎದುಕೇರೋ ಜರ್ಮನಿ, ಸೊ ನೀವು ಮೆಜಾರಿಟಿ ಕೇಳಿರಲ್ಲ ಅನ್ಸುತ್ತೆ, ಇದು ಇಂಟರ್ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ, ಇದು ಮೆಜಾರಿಟಿ ಜರ್ಮನಿದಾಗಿರುತ್ತೆ. ಸೊ ಇದರಲ್ಲಿ ಯಾವ ಥರಪ್ಪ ಅಂತಂದರೆ ಏನೆಲ್ಲ ಸರ್ವಿಸ್ ಅವೈಲಬಿಲಿಟಿ ಇತ್ತಂತಂದರೆ, ಸೊ ಮೇಯ್ನ್ ಹೇಳಿದ್ರ ಪ್ರಕಾರ ಏನಕ್ಕೆ ಅಂತಂದರೆ ಡೈರೆಕ್ಟ್ ಎಂಪ್ಲಾಯರ್ ಕಾಂಟ್ರಾಕ್ಟ್ ಇರುತ್ತೆ, ಮತ್ತು ಜರ್ಮನ್ ಲ್ಯಾಂಗ್ವೇಜ್ ಸಪೋರ್ಟ್ ಕೊಡ್ತಾರೆ, ಮತ್ತು ರೆಕಗ್ನಿಷನ್ ಪ್ರೋಸೆಸ್ ಆಗಿರ್ಬೋದು, ಎಂಪ್ಲಾಯರ್ ಇಂಟರ್ವ್ಯೂ ಆಗಿರ್ಬೋದು, ಅಕಾಮಿಡೇಷನ್ಸ್ ಗೈಡೆನ್ಸ್ ಆಗಿರ್ಬೋದು, ಅರೈವಲ್ ಸಪೋರ್ಟ್ ಆಗಿರ್ಬೋದು. ಸೊ ಇನ್ನು ಏನಪ್ಪ ಹೇಳ್ಬೇಕು ಅಂತಂದರೆ, ಸೊ ಅಕಾಮಿಡೇಷನಲ್ಲಿ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಅದಾಗಿರ್ಬೋದು. ಸೊ ಇಷ್ಟು ರೀಸನಿಂದ ನಾನೀಗ ಇದನ್ನು 2nd ಪ್ಲೇಸಲ್ಲಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಎಂಪ್ಲಾಯರ್ ಸಪೋರ್ಟು ಜಾಸ್ತಿ ಇರೋದ್ರಿಂದ ಇದು ಮೆಜಾರಿಟಿ 2nd ಪ್ಲೇಸಲ್ಲಿ ಬಂದಿದೆ. ಬನ್ನಿ ಇವಾಗ ಟಾಪ್ 1 ಏಜೆನ್ಸಿ ಯಾವುದು ಅಂತ ನೋಡೋಣ. ಸೊ ನನ್ನ ಪ್ರಕಾರ ಟಾಪ್ 1 ಏಜೆನ್ಸಿ ಯಾವುದಪ್ಪ ಅಂತ ಅಂದರೆ ಲಿಂಗೋಡ ಹಾಸ್ಪಿಟಲ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಸ್ ಅಂತ. ಸೊ ನಾನು ಇದನ್ನೇ ಏನಕ್ಕಪ್ಪ ಫಸ್ಟ್ ಪ್ರಯಾರಿಟಿನಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ,
ಸೊ ಅದಕ್ಕೆ ತುಂಬ ರೀಸನ್ಸ್ ಇದೆ, ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಯಾವುದಪ್ಪ ಅಂತಂದರೆ, ಏನಕ್ಕೆ ಅಂತಂದರೆ, ಸೊ ಇದು ಒಂದು ಜರ್ಮನ್ ಏಜೆನ್ಸಿ, ಗೌರ್ಮೆಂಟ್ ಜರ್ಮನ್ ಏಜೆನ್ಸಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಫಸ್ಟ್ ಅಡ್ವಾಂಟೇಜಸ್ ನೋಡೋಣ ಯಾವ್ಯಾವ ಥರ ಅಂತಂದರೆ, ಇದು ವೆರಿ ಲೋ ಪ್ಲೇಸ್ಮೆಂಟ್ ಕಾಸ್ಟು. ಸೊ ನಿಮ್ಗೆ ಯಾವುದೇ ಥರ ಇದು ಮಾಡ್ತಿದ್ದಾರೆ ಅಂತಂದರೆ, ಚಾರ್ಜ್ ಮಾಡ್ತಿದ್ದಾರೆ ಅಂತಂದರೆ ಅದು ತುಂಬ ಮಿನಿಮಲ್ ಕಾಸ್ಟಲ್ಲಿರುತ್ತೆ. ಮತ್ತು ಡೈರೆಕ್ಟ್ ಹಾಸ್ಪಿಟಲ್ ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ. ಮತ್ತು ಟ್ರಾನ್ಸ್ಪರೆಂಟ್ ಕಾಂಟ್ರಾಕ್ಟ್ಸ್, ಲ್ಯಾಂಗ್ವೇಜ್ ಲರ್ನಿಂಗ್ ಸಪೋರ್ಟು, ಲಾಂಗ್ ಟರ್ಮ್ ಕೆರಿಯರ್ ಆಪರ್ಚುನಿಟೀಸು, ಆಮೇಲೆ ಫ್ಯಾಮಿಲಿ ರಿಯೂನಿಯನ್ ಗೈಡೆನ್ಸ್ ಮಾಡ್ತಾರೆ. ನಿಮ್ಗೆ ಏನಾದರೂ PR ಬೇಕು ಅಂತಂದರೆ, ಪರ್ಮನೆಂಟ್ ರೆಸಿಡೆನ್ಸ್ ಪಾತ್ವೇ ಏನಾದರೂ ಬೇಕಾಯಿತು ಅಂತಂದರೆ ಅದಕ್ಕೆ ಗೈಡೆನ್ಸ್ ಮಾಡೋದಾಗಿರ್ಬೋದು, ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಅವ್ರು ಕೂಡ ಹೇಳ್ತಾರೆ. ಸೊ ನಾನು ಇದನ್ನೇ ಏನಕ್ಕಪ್ಪ ಫಸ್ಟ್ ಪ್ರಯಾರಿಟಿನಲ್ಲಿ ಲಿಂಗೋಡನ ಇಟ್ಟಿದ್ದೀನಿ ಅಂತಂದರೆ, ಸೊ ನೀವು ಜರ್ಮನಿನಲ್ಲಿ ನೀವು ಯಾರನ್ನೇ ಕೇಳಿ, ಸೊ ಯಾರೇ ನರ್ಸಸ್ಸಲ್ಲಿ ನೀವು ಜರ್ಮನಿ ಬಂದಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಅನೇರ್ಕನೂನ್ ಕ್ಲಾಸಸ್ ಯಾವುದ್ರಲ್ಲಿ ಆಗ್ತಿರುತ್ತೆ ಅಂತ ಕೇಳಿ. ಸೊ ಮೆಜಾರಿಟಿ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಒಂಥರ 50-50. ಯಾವ ಥರ ಅಂತಂದರೆ, ಲೈಕ್ ಹಾಸ್ಪಿಟಲ್ಗೆ ಅವ್ರದ್ದೇ ಇದಿತ್ತು ಅಂತಂದರೆ ಅವರೇ ಕೊಡ್ತಿರ್ತಾರೆ ಅನೇರ್ಕನೂನ್ ಕ್ಲಾಸಸ್ ಅಂತ, ಕೆಂಟ್ನಿಸ್ ಎಕ್ಸಾಮ್ ಕ್ಲಾಸಸ್ ಅಂತ ಅವರೇ ಕೊಡ್ತಿರ್ತಾರೆ 6 ಮಂತು. ಅದಿಲ್ಲ, ಕೆಲವೊಂದು ಹಾಸ್ಪಿಟಲ್ಗೆ ಅವ್ರು ಕೊಡಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನೀವು ಎಲ್ಲೇ ಹೋಗಿ ಯಾರನ್ನೇ ಕೇಳಿ, ಸೊ ಲಿಂಗೋಡ ಅಂತ ಹೇಳ್ತಿರ್ತಾರೆ. ಸೊ ಅನೇರ್ಕನೂನ್ ಕ್ಲಾಸಸ್ ಯಾವ್ದು ಮಾಡ್ತಿರ್ತಾರೆ, ಲಿಂಗೋಡ ಕ್ಲಾಸಸ್ ನೀವು ಯಾರನ್ನಾರ ಕೇಳಿ ಲಿಂಗೋಡ ಅಂತ ಹೇಳ್ತಿರ್ತಾರೆ. ಸೊ ನನ್ನ ಪ್ರಕಾರ ಲಿಂಗೋಡ ಫಸ್ಟ್ ಪ್ರಯಾರಿಟಿನಲ್ಲಿ ಬರುತ್ತೆ. ಸೊ ನೀವೇನಾದರೂ ಜರ್ಮನಿ ಬರಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವು ಜರ್ಮನಿ ಬರಬೇಕು ಹೌಸ್ ಬಿಲ್ಡಿಂಗೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಜರ್ಮನಿಗೆ ನರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಏನಾದ್ರು ಬರ್ತಿದ್ರೆ, ಅಥವಾ ಬೇರೆ ಇದರಲ್ಲೂ ನೀವು ಬರೀ ನರ್ಸಸ್ ಅಷ್ಟೇ ಅಲ್ಲ, ಫಾರ್ಮಸಿ ಆಗಿರ್ಬೋದು, OT ಟೆಕ್ನಿಷಿಯನ್ ಆಗಿರ್ಬೋದು, ಯಾವುದೇ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಯಾವುದೇ ಆಗಿದ್ರು ಅಂತ ಲಿಂಗೋಡನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಫಸ್ಟ್ ಪ್ರಯಾರಿಟಿ ನಾನು ಇಟ್ಟಿದ್ದೀನಿ. ಏನಕ್ಕೆ ಅಂತಂದರೆ, ವೆರಿ ಮಿನಿಮಲ್ ಕಾಸ್ಟಲ್ಲಿ ನಿಮಗೆ ಎಲ್ಲ ಥರನೂ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಯಾವುದೇ ಥರ ಹೈಯರ್ ಚಾರ್ಜಸ್ ಏನೂ ಆಗಲ್ಲ, ಮತ್ತೆ ಪ್ರಾಪರ್ ಆಗಿ ಮಾಡ್ಕೊಡ್ತಾರೆ. ಇದು ಏನಕ್ಕೆ ಅಂತಂದರೆ, ಎಂಟೈರ್ ಜರ್ಮನಿನಲ್ಲಿ ಎಲ್ಲ ಕಡೆನೂ ಮೆಜಾರಿಟಿ, ಲೈಕ್ ನನ್ನ ಪ್ರಕಾರ 80% ಆಫ್ ದಿ ಎಂಪ್ಲಾಯರ್ ಕಾಂಟ್ಯಾಕ್ಟು ಲಿಂಗೋಡಾಗಿದೆ. ಸೊ ಹಂಗಾಗಿ ಸೊ ಲಿಂಗೋಡದಲ್ಲಿ ಇಂಟರ್ವ್ಯೂಸ್ ಆಗಿರ್ಬೋದು, ಯಾವುದೇ ಥರ ನಿಮ್ಗೆ ಆಪರ್ಚುನಿಟಿ ಆಗಿರ್ಬೋದು ಚೆನ್ನಾಗಿ ಕೊಡುತ್ತೆ. ನೀವು ಇಲ್ಲೇ ಜರ್ಮನಿ ಬಂದಾದ್ಮೇಲೆ ಕೂಡ ನಿಮಗೆ ಲಿಂಗೋಡ ಕಡೆಯಿಂದ ನಿಮಗೆ ಏಜೆನ್ಸಿ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಒಂದೇ ಏಜೆನ್ಸಿ ನಿಮಗೆ ಇಂಡಿಯಾದಲ್ಲೂ ಕವರ್ ಮಾಡುತ್ತೆ ಮತ್ತು ಜರ್ಮನಿಯಲ್ಲೂ ಕವರ್ ಮಾಡುತ್ತೆ ಅಂತ ಅಂದಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನೀಗ 5 ಏಜೆನ್ಸಿ ಯಾವ್ದು ಹೇಳಿದ್ರಲ್ಲ, ಸೊ ಇವು ನನ್ನ ರಿವ್ಯೂ ಪ್ರಕಾರ, ಸೊ ನನ್ನ ಇದ್ರ ಪ್ರಕಾರ ನಾನು ಏನಕ್ಕೆ ಅಂತಂದರೆ, ಇವೆಲ್ಲ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋದು. ಸೊ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿ ಇಂಟರ್ನ್ಯಾಷನಲಿ ಯಾವ್ಯಾವ ಎಲ್ಲ ಕಡೆನೂ, ಬರೀ ಜರ್ಮನಿ ಒಂದೇ ಅಲ್ಲ, ಬೇರೆ ಬೇರೆ ಕಂಟ್ರಿಗೆಲ್ಲ ಅಲೋ ಮಾಡ್ತಿರ್ತಾರಲ್ಲ. ಸೊ ಹಂಗಾಗಿ ನಾನು ಇದು ಹೈಲಿ ರೆಕ್ರೂಟೆಡ್ ಏಜೆನ್ಸೀಸ್ಗಳನ್ನ ನಾನು ಸಜೆಸ್ಟ್ ಮಾಡ್ತಾ ಇರೋದು. ಸೊ ನಿಮ್ಗೆ ಈಗ ಲೈಕ್ ನಂಗೆ ಅಂತ ಹೇಳ್ಬಿಟ್ಟು ಈಗ ಹೊಸ್ತಾ ಸ್ಟಾರ್ಟ್ ಮಾಡಿರೋವೆಲ್ಲ ನಾನು ಇಲ್ಲ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾವುದು ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಸೊ ಅವ್ರು ಯಾವ ಥರ ರನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಏಜೆನ್ಸಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಹೊಸ್ದಾಗಿ ಒಂದು ಏಜೆನ್ಸಿ ಸ್ಟಾರ್ಟ್ ಆಗಿದ್ದಾವೆ, ಒಂದು 2 ವರ್ಷ 3 ವರ್ಷ ಆಗಿತ್ತು ಅಂತಂದರೆ, ಸೊ ಅವರಲ್ಲಿ ಎಂಪ್ಲಾಯರ್ ಕಾಂಟ್ರಾಕ್ಟ್ ಇದೆಯಾ, ಲೈಕ್ ಎಂಪ್ಲಾಯರ್ಗೆ ಕಾಂಟ್ಯಾಕ್ಟ್ ಇದೆಯಾ, ಮತ್ತು ಲ್ಯಾಂಗ್ವೇಜ್ ಯಾವ ಥರ ಕೊಡ್ತಾರೆ, ಇವನ್ನೆಲ್ಲ ನೀವು ಕ್ರಾಸ್ ಕ್ವಶನ್ ಮಾಡಿ ಕೇಳಿ. ಯಾಕೆಂದರೆ ನೀವು ಅಮೌಂಟ್ ಹಾಕಿ ಕಲಿತಿರ್ತೀರ. ಸೊ ನಿಮ್ಮ ಅಮೌಂಟ್ ಅದು, ಮತ್ತು ನಿಮ್ಮದು ಭವಿಷ್ಯ ಅದು. ಸೊ ನೀವು ಚೆನ್ನಾಗಿ ಕೇಳಿ ಕಲಿತಾಗ, ಆ ಏಜೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಾಗ ನಿಮಗೆ ಒಂದು ಹೋಪ್ ಬರುತ್ತೆ, ಇಲ್ಲಪ್ಪ ನಾನು ಕಳಿಸ್ತಾರೆ ಒಂದು ಅಂತ. ಸೊ ಪ್ರತಿಯೊಂದು ಏಜೆನ್ಸಿನೂ ಹೋಪ್ ಕೊಡ್ತಿರ್ತಾರೆ, ಬಟ್ ಎಷ್ಟೋ ಏಜೆನ್ಸಿಗಳು ಫೇಲ್ ಆಗ್ತಿರ್ತವೆ. ಬಟ್ ನೀವು ಪ್ರಾಪರಾಗಿ ಇದನ್ನ ಮಾಡ್ಕೊಂಡು ನೋಡಿ. ಸೊ ಮತ್ತೆ ನೀವೇನಾದರೂ ಎಲ್ಲ ಜರ್ಮನ್ ಕಲಿತಿದ್ದೀರಾ ಇನ್ನು ಇಂಡಿಯಾದಲ್ಲಿ ಅಂತಂದರೆ, ನಿಮ್ಮ ಏಜೆನ್ಸಿ ಕೂಡ ಇದು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ಬಿಟ್ಟು ರಿವ್ಯೂ ನೋಡಿಬಿಟ್ಟು, ಸೊ ಆ ಏಜೆನ್ಸಿ ಬಗ್ಗೆ ಲೈಕ್ ನೀವೇನಾದರೂ ಡಿಸೈಡ್ ಮಾಡಿದ್ದೀರಾ ಅಂತಂದರೆ, ಲೈಕ್ ಈ ಏಜೆನ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಆ ಏಜೆನ್ಸಿನ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ನನ್ನ ಲೈವ್ ವೀಡಿಯೋಸಲ್ಲಿ ನಾನು ಆ ಏಜೆನ್ಸಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ. ಅದು ಆ ಏಜೆನ್ಸಿ ಎಷ್ಟು ಇದೈತೆ, ನೀವು ಅಲ್ಲಿ ಹೋಗೋಕ್ಕೆ ಸರಿನಾ ಇಲ್ವಾ ಅಂತ ನನ್ನ ಒಪಿನಿಯನ್ ಪ್ರಕಾರ ಹೇಳ್ತೀನಿ. ಸೊ ಇನ್ನು ನೀವು ಹೋಗೋದು ಬಿಡೋದು ನಿಮ್ಮ ಇಚ್ಛೆಗೆ ಇರುತ್ತೆ. ಸೊ ನನ್ನ ಪ್ರಕಾರ ಅಂತ ಅನ್ನೋದಾದರೆ ಈ ಥರ ಇರುತ್ತೆ ಗೈಸ್. ಮತ್ತು ನಿಮ್ಗೇನಾದರೂ ಜರ್ಮನ್ ಲ್ಯಾಂಗ್ವೇಜ್ನ ಏನಾದರೂ ಕನ್ನಡದಲ್ಲೇ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ಲೇ ಲಿಸ್ಟಲ್ಲಿ ಹೋಗಿ ಅಲ್ಲಿ ಲೈವ್ ಅವೆಲ್ಲ ಅಥವಾ ನಮ್ಮ ಕ್ಲಾಸಸ್ ಕೂಡ ಅವೆಲ್ಲ ಅಲ್ಲಿ ಒಂದು ಇದರಲ್ಲಿ ಕೋರ್ಸ್ ಆಗಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಅಲ್ಲೋಗಿ ನೀವು ನೋಡಿ. ಮತ್ತು ನಾನು ಅವಾಗವಾಗ ಲೈವ್ ಬರ್ತಾ ಇರ್ತೀನಿ. ಸೊ ಲೈವ್ ಕ್ಲಾಸಸ್ ಕೂಡ ನೋಡಿ, ನೀವು ಕನ್ನಡದಲ್ಲೇ ನಿಮಗೆ ಜರ್ಮನ್ನ ಈಸಿಯಾಗಿ ಹೇಳ್ಕೊಡ್ತಿರ್ತೀನಿ. ಮತ್ತು ನೀವೇನಾದರೂ ನಮ್ಮ ಹತ್ರ ಮಾತಾಡಬೇಕು ಅಂತಂದರೆ, ನಿಮ್ಗೆ ಏನಾದರೂ ತುಂಬ ಡೌಟ್ಸ್ ಇದ್ದಾವೆ, ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅಂತಂದರೆ, ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಅಂತ, ಸೊ ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಸೊ ಅಷ್ಟು ಲಿಂಕ್ ಹಾಕ್ಸಿದ್ದೀನಿ. ಯಾವುದೇನಪ್ಪ ಅಂತಂದರೆ ಟೆಲಿಗ್ರಾಮ್ ಲಿಂಕ್ ಕೂಡ ಐತೆ. ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಸೊ ನಿಮಗೆ ನೋಟ್ಸ್ ಎಲ್ಲ ಸಿಗ್ತವೆ.
ಮತ್ತು 1-to-1 ಕಾಲ್ ಇರುತ್ತೆ. 1-to-1 ಕಾಲಲ್ಲಿ ನೀವು ಬುಕ್ ಮಾಡಿದ್ರೆ ನಿಮ್ಮ ಸೆಷನ್ನ ನಮ್ಮ ಹತ್ರ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಮತ್ತು ಯೂಟ್ಯೂಬ್ದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಕೂಡ ಇದೆ. ಪ್ರೀಮಿಯಂ ಮೆಂಬರ್ಸು ನೀವು ಅದನ್ನು ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ ಗೈಸ್. ಸೊ ಇಷ್ಟು ಇವತ್ತಿನ ವೀಡಿಯೋಸ್ ಆಗಿತ್ತು. ಮತ್ತು ನಿಮಗೆ ಯಾವುದೇ ಥರ ಏಜೆನ್ಸಿ ಬಗ್ಗೆ ಗೊತ್ತಿತ್ತು ಅಂತಂದರೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮಲ್ಟಿಪಲ್ ಜನಕ್ಕೆ ಇದಾಗುತ್ತೆ, ಪರಿಚಯ ಆಗುತ್ತೆ ನಿಮ್ಮ ಏಜೆನ್ಸಿ ಬಗ್ಗೆನೂ. ಸೊ ನೀವೇನಾದರೂ ಏಜೆನ್ಸಿದವ್ರು ಏನಾದರೂ ಆಗಿದ್ರು ಅಂತಂದರೆ ಸೊ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫೆಸಿಲಿಟಿ ಯಾವುದೇ ಥರ ಕೊಡ್ತೀರಾ ಅಂತ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.